ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 15 ಫೆಬ್ರವರಿ 2025ರ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೋಡುವ. ಇಲ್ಲಿ ನಾವು ಕರೆಂಟ್ ಅಫೇರ್ಸ್ಗಳನ್ನು ಟಾಪಿಕ್ ವೈಸ್ ಆಗಿ ನೋಡ್ತಾ ಇದ್ದೇವೆ. ಫಸ್ಟ್ ಟಾಪಿಕ್ ಇನ್ಕಮ್ ಟ್ಯಾಕ್ಸ್ ಬಿಲ್ 2025. 2025ರ ಸಾಲಿನ ಆದಾಯ ತೆರಿಗೆ ಮಸೂದೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುತ್ತಾರೆ. ಸೊ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಮಸೂದೆಯನ್ನು ಮಂಡಿಸಿರುವ ವೇದಿಕೆ ಯಾವುದಾಗಿರುತ್ತದೆ ಅಂದರೆ ಲೋಕಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಆದಾಯ ತೆರಿಗೆ ಮಸೂದೆಯನ್ನು ಮಂಡಿಸಿರುತ್ತಾರೆ. ಈ ಮಸೂದೆಯು 1961ರ ಆದಾಯ ತೆರಿಗೆ ಕಾಯ್ದೆಯನ್ನು ಬದಲಿಸುವ ಗುರಿಯನ್ನು ಹೊಂದಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. 2025ರ ಸಾಲಿನ ಮಸೂದೆಯು 1961ರ ಆದಾಯ ತೆರಿಗೆ ಕಾಯ್ದೆ ಇನ್ಕಮ್ ಟ್ಯಾಕ್ಸ್ ಬಿಲ್ನ ಬದಲಿಸುವ ಗುರಿಯನ್ನು ಹೊಂದಿರುತ್ತದೆ. ಸೊ ಇಲ್ಲಿ ಇದರಿಂದಾಗಿ ಪ್ರತಿಪಕ್ಷಗಳು ವಿರೋಧ ಮಾಡಿದ್ದಾರೆ. ಹಾಗಾಗಿ ಈ ಮಸೂದೆಯನ್ನು 2025ರ ಸಾಲಿನ ಮಸೂದೆಯನ್ನು ಧ್ವನಿ ಮತದ ಮೂಲಕ ಅಂಗೀಕರಿಸಲಾಗಿರುತ್ತದೆ. ಯಾಕೆ 1961ರ ಆದಾಯ ತೆರಿಗೆ ಕಾಯ್ದೆಯನ್ನು ಬದಲಿಸಲಾಗಿದೆ? ಇದರ ಉದ್ದೇಶ ಏನಾಗಿರುತ್ತದೆ ಅಂದರೆ ಇದರಿಂದಾಗಿ ತೆರಿಗೆ ಕಾನೂನುಗಳನ್ನು ಅಥವಾ ಟ್ಯಾಕ್ಸ್ ರೂಲ್ಸ್ಗಳನ್ನು ಸರಳಗೊಳಿಸುತ್ತದೆ, ತೆರಿಗೆದಾರರಿಗೆ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸುಲಭ ಅನುಸರಣೆಯನ್ನು ಖಚಿತಪಡಿಸುತ್ತದೆ. ಹಾಗೆಯೇ ಇದರಿಂದಾಗಿ ನಿಬಂಧನೆಗಳನ್ನು ಹೆಚ್ಚು ನೇರ ಮತ್ತು ನಿಸ್ಸಂದಿಗ್ಧವಾಗಿಸುವ ಮೂಲಕ ತೆರಿಗೆ ಮೊಕದ್ದಮೆಯನ್ನು ಕಡಿಮೆ ಮಾಡಬಹುದು ಎನ್ನುವ ಒಂದು ಉದ್ದೇಶದಿಂದಾಗಿ ಹೊಸ ಮಸೂದೆಯನ್ನು ಮಂಡಿಸಿರುತ್ತಾರೆ. ಸೊ ಇಲ್ಲಿ 2025ರ ಸಾಲಿನಲ್ಲಿ ಮಂಡಿಸಿರುವ ಇನ್ಕಮ್ ಟ್ಯಾಕ್ಸ್ ಬಿಲ್ನಲ್ಲಿ ಮೇಜರ್ ಚೇಂಜಸ್ ಯಾವುದಂತ ಮಾಡಲಾಯಿತು ಅಂದರೆ ಮೊದಲನೆಯದಾಗಿ ಮೌಲ್ಯಮಾಪನ ವರ್ಷ ಅಥವಾ ಅಸೆಸ್ಮೆಂಟ್ ಇಯರ್ ಎಂಬ ಪದವನ್ನು ಬದಲಿಸಿ ತೆರಿಗೆ ವರ್ಷ ಟ್ಯಾಕ್ಸ್ ಪೇಯರ್ಸ್ ಇಯರ್ ಎಂದು ಪರಿಕಲ್ಪನೆ ಮಾಡಲಾಗಿರುತ್ತದೆ. ಹಾಗೆಯೇ 2023 ಈ ಹಿಂದೆ 2023-24ರಲ್ಲಿ ಗಳಿಸಿದ ಆದಾಯವನ್ನು 2024-25ರ ಮೌಲ್ಯಮಾಪನ ವರ್ಷದಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ಆದರೆ ಈಗ ಅದೇ ತೆರಿಗೆ ವರ್ಷದಲ್ಲಿ ತೆರಿಗೆಯನ್ನು ವಿಧಿಸಲಾಗುತ್ತದೆ. ಅಂದರೆ ಇನ್ನು ಮುಂದೆ 2024-25ರ ಸಾಲಿನಲ್ಲಿ ಎಷ್ಟು ತೆರಿಗೆ ಬರುತ್ತದೋ ಆ ತೆರಿಗೆಯನ್ನು ಆ ವರ್ಷದಲ್ಲಿ ವಿಧಿಸಬೇಕಾಗಿರುತ್ತದೆ. ಇದರಿಂದಾಗಿ ಸ್ಟ್ರಕ್ಚರಲ್ ಚೇಂಜಸ್ ಯಾವುದಾಗಿದೆ ಅಂದರೆ ಟ್ಯಾಕ್ಸ್ ಲಾನಲ್ಲಿ ವಿಭಾಗಗಳ ಸಂಖ್ಯೆ 298 ಆದಾಯ ತೆರಿಗೆ ಕಾಯ್ದೆ 1961ರ ಅಡಿಯಲ್ಲಿದ್ದ ಇದನ್ನು ಚೇಂಜ್ ಮಾಡಿ 538ಕ್ಕೆ ಏರಿಸಲಾಗಿರುತ್ತದೆ. ಸೊ ಇಲ್ಲಿ ಈ ನೂತನವಾದ ಹೊಸ ಆದಾಯ ತೆರಿಗೆ ಮಸೂದೆಯನ್ನು ಏಪ್ರಿಲ್ 1, 2026ರಿಂದ ಜಾರಿಗೆ ಬರುವ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮೇನಾಗಿ ಮೌಲ್ಯಮಾಪನ ವರ್ಷವನ್ನು ತೆರಿಗೆ ವರ್ಷ ಅಂತ ಪರಿಕಲ್ಪನೆ ಮಾಡಲಾಗಿದೆ. ಹಾಗೆ ಈ ಹಿಂದೆ 2023-24ರಲ್ಲಿ ಗಳಿಸಿದ ಆದಾಯವನ್ನು 2024-25ರ ಮೌಲ್ಯಮಾಪನ ವರ್ಷದಲ್ಲಿ ಅಂದರೆ ಅಸೆಸ್ಮೆಂಟ್ ಇಯರ್ನಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿದ್ರು. ಆದರೆ ಇನ್ನು ಮುಂದೆ ಅದೇ ವರ್ಷದಲ್ಲಿ ಅಂದರೆ 2023-2024 ಅದೇ ವರ್ಷದಲ್ಲಿ 2023-24ರಲ್ಲಿಯೇ ಪೇ ಮಾಡಬೇಕು ಅಂತ ತಿಳಿಸಿದ್ದಾರೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮತ್ತು 1961ರ ಆದಾಯ ತೆರಿಗೆ ಕಾಯ್ದೆಯನ್ನು ಬದಲಿಸುವ ಗುರಿಯೊಂದಿಗೆ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು 2025ರ ಸಾಲಿನ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ಮಂಡಿಸಲಾಗಿರುತ್ತದೆ. ಇಷ್ಟು ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿಯನ್ನು ನೋಡುವ. ಏಷ್ಯಾದ ಮೊದಲ ಅನಿಮ್ಯಾಟ್ರಿಕ್ ಆನೆ ಎಲೈ. ಸೊ ಏಷ್ಯಾದ ಮೊದಲ ಜೀವಗಾತ್ರದ ಅನಿಮ್ಯಾಟ್ರಾನಿಕ್ ಆನೆಯಾದ ಇದರ ಹೆಸರು ಎಲೈ ಆಗಿರುತ್ತದೆ. ಇದನ್ನು ಬೆಂಗಳೂರಿನಲ್ಲಿ ಪರಿಚಯಿಸಲಾಗಿದೆ. ಏಷ್ಯಾದ ಮೊದಲ ಅನಿಮ್ಯಾಟ್ರಿಕ್ ಆನೆ, ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಎಲೈ ಆಗಿರುತ್ತದೆ. ಇದನ್ನು ಎಲ್ಲಿ ಪರಿಚಯಿಸಲಾಗಿದೆ ಅಂದರೆ ಬೆಂಗಳೂರಿನಲ್ಲಿ ಪರಿಚಯಿಸಲಾಗಿರುತ್ತದೆ. ಸೊ ಇದನ್ನು ಪೇಟಾ ಇಂಡಿಯಾ ರಚಿಸಿರುತ್ತದೆ. ಪೇಟಾ ಇಂಡಿಯಾವು ಈ ಎಲೈ ಎನ್ನುವ ಹೆಸರಿನ ಆನೆಯನ್ನು ಪರಿಚಯಿಸಿರುತ್ತದೆ ಅಥವಾ ರಚಿಸಿರುತ್ತದೆ. ಇದಕ್ಕೆ ಧ್ವನಿಯನ್ನು ಯಾರು ನೀಡಿದ್ದಾರೆ ಅಂದರೆ ದಿಯಾ ಮಿರ್ಜಾ ಅವರು ಧ್ವನಿಯನ್ನು ನೀಡಿದ್ದಾರೆ. ಸೊ ಇದನ್ನು ಯಾಕೆ ರಚಿಸಲಾಗಿದೆ ಅಂದರೆ ಅಥವಾ ವಿನ್ಯಾಸಗೊಳಿಸಲಾಗಿದೆ ಅಂದರೆ ಇದು ಆನೆ ಸೆರೆಯ ಕಠಿಣ ವಾಸ್ತವಗಳ ಬಗ್ಗೆ ಮಕ್ಕಳಿಗೆ ಶಿಕ್ಷಣ ನೀಡಲು ಇದನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಏಷ್ಯಾದ ಮೊದಲ ಅನಿಮ್ಯಾಟ್ರಿಕ್ ಆನೆಯನ್ನು ಬೆಂಗಳೂರಿನಲ್ಲಿ ಪರಿಚಯಿಸಲಾಗಿದೆ. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಎಲೈ ಆಗಿರುತ್ತದೆ. ಹಾಗೆ ಯಾರು ರಚಿಸಿದ್ದು? ಪೇಟಾ ಇಂಡಿಯಾ ಇವರು ರಚಿಸಿರುತ್ತಾರೆ. ಸೊ ಮುಂದಿನ ಮಾಹಿತಿಯನ್ನು ನೋಡುವ. ಇನ್ವೆಸ್ಟ್ ಕರ್ನಾಟಕ 2025. ಕರ್ನಾಟಕದ ಪರಿಷ್ಕೃತ ಏಕಗವಾಕ್ಷಿ ವ್ಯವಸ್ಥೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಿಚಯಿಸಿರುತ್ತಾರೆ.
ನೆನಪಿಟ್ಟುಕೊಳ್ಳಿ. ಇನ್ವೆಸ್ಟ್ ಕರ್ನಾಟಕ 2025 ಆಗಿರುತ್ತದೆ. ಇದು ವ್ಯಾಪಾರ ಅನುಮೋದನೆಗಳನ್ನು ಸರಳಗೊಳಿಸುವುದು, ಅನುಸರಣೆ ಹೊರೆಗಳನ್ನು ಕಡಿಮೆ ಮಾಡುವುದು ಮತ್ತು ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಕೈಗಾರಿಕಾ ಹೂಡಿಕೆಗಳನ್ನು ತ್ವರಿತಗೊಳಿಸುವ ಗುರಿಯನ್ನು ಕೂಡ ಹೊಂದಿರುತ್ತದೆ. ಸೊ ಇದರಿಂದಾಗಿ ಕರ್ನಾಟಕದಲ್ಲಿ ಇನ್ವೆಸ್ಟರ್ಸ್ಗಳ ಸಂಖ್ಯೆ ಜಾಸ್ತಿಯಾಗುತ್ತಾ ಹೋಗುತ್ತಿದೆ. ಇದರಲ್ಲಿ 2025ರ ಥೀಮ್ ಏನಾಗಿತ್ತು ಅಂದರೆ ರಿಮೈನಿಂಗ್ ಗ್ರೋತ್ ಆಗಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. ಮಿಗಾ ಪ್ಲಸ್ ಮಾಗಾ ಮೆಗಾ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಪ್ರಧಾನಿ ಮೋದಿ ಅವರ ಅಮೆರಿಕ ಭೇಟಿಯ ನಂತರ ವ್ಯಾಪಾರ, ರಕ್ಷಣೆ ಮತ್ತು ಭದ್ರತೆಯಲ್ಲಿ ಭಾರತ ಅಮೆರಿಕ ಸಂಬಂಧಗಳನ್ನು ಬಲಪಡಿಸಿದೆ. ಸೊ ಇದಕ್ಕಾಗಿ ಇದನ್ನು ಮೆಗಾ ಪಾರ್ಟ್ನರ್ಶಿಪ್ ಎಂದು ಹೆಸರಿಸಲಾಗಿದೆ. ಸೊ ಇದರಲ್ಲಿ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $500 ಬಿಲಿಯನ್ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಇದರಲ್ಲಿ ಕೃತಕ ಬುದ್ಧಿಮತ್ತೆ, AI, ಅರೆವಾಹಕಗಳು ಮತ್ತು ಕಾರ್ಯತಂತ್ರದ ಖನಿಜಗಳ ಮೇಲೆ ಕೇಂದ್ರೀಕರಿಸಿದೆ. ಹಾಗೆಯೇ ರಕ್ಷಣಾ ಒಪ್ಪಂದದಲ್ಲಿ ಭಾರತಕ್ಕೆ F-35 ಯುದ್ಧ ವಿಮಾನಗಳ ಮಾರಾಟದ ಒಪ್ಪಂದವನ್ನು ಮಾಡಲಾಗಿದೆ. ಹಾಗೆಯೇ ಸುಂಕ ಮತ್ತು ವ್ಯಾಪಾರ ಸಮಸ್ಯೆಗಳಿಗೆ ಭಾರತವು ಹೆಚ್ಚಿನ ಅಮೆರಿಕನ್ ತೈಲ, ಅನಿಲ ಮತ್ತು ಮಿಲಿಟರಿ ಉಪಕರಣಗಳನ್ನು ಖರೀದಿಸಲಿರುತ್ತದೆ. ಹಾಗೆಯೇ ಭಯೋತ್ಪಾದನಾ ನಿಗ್ರಹದಲ್ಲಿ 26/11ನ ಅಟ್ಯಾಕ್ಗೆ ಕಾರಣರಾದ ಆರೋಪಿಯಾಗಿರುವ ತಹಾವೂರ್ ಹುಸೇನ್ ರಾಣಾನನ್ನು ಗಡೀಪಾರು ಮಾಡುವ ಭಾರತದ ಮನವಿಯನ್ನು ಅಮೆರಿಕವು ಬೆಂಬಲಿಸಿರುತ್ತದೆ. ಹಾಗೆಯೇ ಇಂಡೋ ಪೆಸಿಫಿಕ್ನಲ್ಲಿ ಚೀನಾದ ಪ್ರಭಾವವನ್ನು ಎದುರಿಸುವತ್ತ ಗಮನ ಹರಿಸಲಾಗುತ್ತಿದೆ ಹಾಗೂ ರಷ್ಯಾ ಉಕ್ರೇನ್ ಸಂಘರ್ಷ ಮತ್ತು ಜಾಗತಿಕ ಭದ್ರತೆಯ ಕುರಿತು ಮಾತುಕತೆಗಳನ್ನು ನಡೆಸಲಾಗಿರುತ್ತದೆ. ಹಾಗೆಯೇ ಇಲ್ಲಿ ಮೇಯ್ನ್ ಆಗಿ ಭಾರತವು ಅಮೆರಿಕ ಸೇರಿದಂತೆ ಜಾಗತಿಕ ಪಾಲುದಾರರೊಂದಿಗೆ ದೇಶೀಯ ಸೆಮಿಕಂಡಕ್ಟರ್ ಉತ್ಪಾದನೆ ಮತ್ತು AI ಚಾಲಿತ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಮೆಗಾ ಪಾರ್ಟ್ನರ್ಶಿಪ್ನಲ್ಲಿ ನಡೆಸಲಾಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮೆಗಾ ಪಾರ್ಟ್ನರ್ಶಿಪ್ನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಅಥವಾ ಯಾವೆಲ್ಲ ಗುರಿಗಳನ್ನು ಮಾಡಲಾಯಿತು ಅಂತ ಕೇಳಿದರೆ ಈ ರೀತಿಯ ಇನ್ಫಾರ್ಮೇಷನನ್ನು ನೀಡಬೇಕಾಗಿರುತ್ತೆ. ಸೊ ಮುಂದಿನ ಮಾಹಿತಿಯನ್ನು ನೋಡುವ. ಇಲ್ಲಿ ಗ್ರೀಸ್ನ ನೂತನ ಅಧ್ಯಕ್ಷರಾಗಿ ಅಥವಾ ಪ್ರೆಸಿಡೆಂಟ್ ಆಗಿ ಕಾನ್ಸ್ಟಂಟೈನ್ ಟಸೌಲಸ್ ಅವರು ಆಯ್ಕೆಯಾಗಿರುತ್ತಾರೆ. ಇವರು 300 ಸ್ಥಾನಗಳ ಸಂಸತ್ತಿನಲ್ಲಿ 160 ಮತಗಳೊಂದಿಗೆ ಕಾನ್ಸ್ಟಂಟೈನ್ ಟಸೌಲಸ್ ಅವರು ಗ್ರೀಸ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಸೊ ಇಲ್ಲಿ ಇವರು ಗ್ರೀಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾದ ಕ್ಯಾಟರೀನಾ ಸಕೆಲ್ಲರೋಪೌಲೋವ್ ಅವರನ್ನು ಸೋಲಿಸುವ ಮುಖಾಂತರ ಅಧ್ಯಕ್ಷರಾಗಿ ಅಥವಾ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಗ್ರೀಸ್ನ ಹೊಸ ಅಧ್ಯಕ್ಷರು ಯಾರು ಅಂತ ನೆನಪಿಟ್ಟುಕೊಳ್ಳಿ. ಕಾನ್ಸ್ಟಂಟೈನ್ ಟಸೌಲಸ್ ಆಗಿರುತ್ತಾರೆ. ಮಾರ್ಚಿನ ನಂತರದಲ್ಲಿ ಇವರು ಅಧಿಕಾರವನ್ನು ವಹಿಸಲಿದ್ದಾರೆ. ಇಲ್ಲಿ ಕಾನ್ಸ್ಟಂಟೈನ್ ಟಸೌಲಸ್ ಇವರ ಪೊಲಿಟಿಕಲ್ ಪಾರ್ಟಿ ಯಾವುದಾಗಿರುತ್ತದೆ ಅಂದರೆ ನ್ಯೂ ಡೆಮೋಕ್ರಸಿ ಸೆಂಟರ್ ರೈಟ್ ಆಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇವರು ಯಾರನ್ನು ಸೋಲಿಸಿದರು ಅಂತ ಕೂಡ ನೆನಪಿಟ್ಟುಕೊಳ್ಳಿ. ಯಾಕಂದರೆ ಇವರು ಮೊದಲ ಮಹಿಳಾ ಅಧ್ಯಕ್ಷೆಯಾಗಿರುತ್ತಾರೆ. ಹೆಸರು ಕ್ಯಾಟರೀನಾ ಸಕೆಲ್ಲರೋಪೌಲಾ ಆಗಿರುತ್ತಾರೆ. ಮುಂದಿನ ಮಾಹಿತಿಯನ್ನು ನೋಡುವ. ಜೋತಮ್ ನಪಾತ್ ಅವರು ವನವಾಟುವಿನ ಹೊಸ ಪ್ರೈಮ್ ಮಿನಿಸ್ಟರ್ ಆಗಿರುತ್ತಾರೆ. ಜೋತಮ್ ನಪಾತ್ ಅವರು ವನವಾಟು ದೇಶದ ಹೊಸ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗಿರುತ್ತಾರೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿಯನ್ನು ನೋಡುವ. ತುಳಸಿ ಗಬ್ಬಾರ್ಡ್ ಇವರ ಬಗ್ಗೆ ಮಾಹಿತಿಯು ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿಯಾಗಿ ತುಳಸಿ ಗಬ್ಬಾರ್ಡ್ ಅವರು ಆಯ್ಕೆಯಾಗಿರುತ್ತಾರೆ. ಇದು US ಇಂಟೆಲಿಜೆನ್ಸ್ನಲ್ಲಿ ಮೊದಲ ಬಾರಿಗೆ ಒಬ್ಬ ಹಿಂದೂ ಒಂದು ಅಮೆರಿಕಾದ ಗುಪ್ತಚರ ಸಮುದಾಯವನ್ನು ಮುನ್ನಡೆಸುವುದು. ಸೊ ಇದು ಒಂದು ಹಿಸ್ಟ್ರಿಯಾಗಿರುತ್ತದೆ. ಸೊ ನೆನಪಿಟ್ಟುಕೊಳ್ಳಿ. ಇವರ ಹೆಸರು ತುಳಸಿ ಗಬ್ಬಾರ್ಡ್ ಆಗಿರುತ್ತಾರೆ. ಇವರು ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿಯಾಗಿದ್ದಾರೆ. ಇವರು ಅಮೆರಿಕದ ಗುಪ್ತಚರ ಸಮುದಾಯವನ್ನು ಮುನ್ನಡೆಸುವ ಮೊದಲ ಹಿಂದೂ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಅಥವಾ ನಿರ್ಮಿಸಿದ್ದಾರೆ. ಇಲ್ಲಿ ಇವರು ಸೆನೆಟ್ನಲ್ಲಿ 52-48 ಮತಗಳ ಅಂತರದಿಂದ ಅವರು ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇಲ್ಲಿ ಇದು US ಇತಿಹಾಸದಲ್ಲಿ ಸೆನೆಟ್ ದೃಢೀಕರಿಸಿದ DNI ಆದ 2ನೇ ಮಹಿಳೆ ಇವರಾಗಿರುತ್ತಾರೆ, ತುಳಸಿ ಗಬ್ಬಾರ್ಡ್ ಅವರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ತುಳಸಿ ಗಬ್ಬಾರ್ಡ್ ಅವರ ಬಗ್ಗೆ ಮಾಹಿತಿಯನ್ನು ನೋಡುವ. ತುಳಸಿ ಗಬ್ಬಾರ್ಡ್ ಇವರು ಅಮೆರಿಕದ ಸಮೋವಾದಲ್ಲಿ ಜನಿಸಿದ್ದಾರೆ. ಹವಾಯಿ ಮತ್ತು ಫಿಲಿಪೈನ್ಸ್ನಲ್ಲಿ ಬೆಳೆದವರಾಗಿರುತ್ತಾರೆ. ಇವರ ತಾಯಿಯು ಹಿಂದೂ ಧರ್ಮಕ್ಕೆ ಇದರಿಂದಾಗಿ ಅವರ ಎಲ್ಲ ಒಡ ಹುಟ್ಟಿದವರು ಅಂದರೆ ಈ ತಾಯಿಯ ಎಲ್ಲ ಮಕ್ಕಳು ಹಿಂದೂ ಹೆಸರನ್ನು ಹೊಂದಿರುತ್ತಾರೆ ಮತ್ತು ಹಿಂದೂ ಧರ್ಮದವರಾಗಿರುತ್ತಾರೆ. ಹಾಗಾಗಿ ಇವರನ್ನು ತುಳಸಿ ಗಬ್ಬಾರ್ಡ್ ಅವರು ಹಿಂದೂ ಆಗಿರುತ್ತಾರೆ ಮತ್ತು ಫಸ್ಟ್ ಹಿಂದೂ ಆಗಿರುತ್ತಾರೆ. US ಇಂಟೆಲಿಜೆನ್ಸ್ನಲ್ಲಿ ವರ್ಕ್ ಮಾಡ್ತಿರುವವರು ಅಥವಾ ಲೀಡ್ ಮಾಡ್ತಿರುವವರು.
ಸೊ ನೆನಪಿಟ್ಟುಕೊಳ್ಳಿ ಈ ಮಾಹಿತಿಯನ್ನು. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಥ್ಯಾಂಕ್ ಯು.